ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇದ್ದಾಗ ಕಾಣಿಸ್ತಿಲ್ಲ. ಹೈಕಮಾಂಡ್ ಹೇಳಿದ್ದಕ್ಕೆ ಸಿದ್ದರಾಮಯ್ಯ ಬದ್ಧರಾಗಿರ್ತಾರೆ ಅಂತ ಮುನಿಯಪ್ಪ ಅವರು ಮಾತನಾಡಿದ್ರು. ಯಾವುದೇ ರೀತಿಯ ಬದಲಾವಣೆಗಳು ಸದ್ಯ ಕಾಣ್ತಾ ಇಲ್ಲ. ಬಜೆಟ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಂಡನೆ ಮಾಡ್ತಾರೆ, ಅದಕ್ಕೆ ತಯಾರಿಗಳನ್ನು ಕೂಡ ಅವರು ನಡೆಸ್ಕೊಳ್ತಾ ಇದ್ದಾರೆ ಅಂತ ಕಲಬುರಗಿಯಲ್ಲಿ ಅವರು ಮಾತನಾಡೋ ಹೊತ್ತಿನಲ್ಲಿ ಹೇಳಿದರು. ಮತ್ತು ಈ ಕುರ್ಚಿ ಫೈಟ್ ಏನಿದೆ ಅದು ಸಂಕ್ರಾಂತಿ ನಂತರ ಏನಾದರೂ ಚೇಂಜ್ ಆಗಬಹುದಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಅವರ ಉತ್ತರ ಆಗಿತ್ತು. ಯಾವ ತೀರ್ಮಾನವೂ ಕೂಡ ಆಗಿಲ್ಲ, ಆದರೆ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆಯನ್ನು ಸಿಎಂ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಿದರು. 5 ವರ್ಷನೂ ಉಳಿತಾರೆ. ಏನು ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ. ಅದು ನಾನು ಹೇಳೋಕ್ಕಾಗಲ್ಲ, ಹೈಕಮಾಂಡ್ ತಾನೇ ಹೇಳೋದು. ನನ್ನ ಕೈಲಿ ಏನು ಹೇಳಿಸ್ಬೇಕಂತಿದ್ದೀರಿ ನೀವು? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮುಂದುವರಿತಾರೆ ಅಂತ ಹೇಳಿದ್ದೀನಿ ನಾನು. ತೀರ್ಮಾನಗಳು ಹೈಕಮಾಂಡ್ ಮಾಡ್ತಾರೆ. 5 ವರ್ಷನೂ ಉಳಿತಾರೆ. ಕಾಂಗ್ರೆಸ್ನ ಕೆಲ ನಾಯಕರಿಗೆ ಇಲ್ಲ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಡಿ.ಕೆ ಸ್ಥಾನವನ್ನು ಪಡಿತಾರೆ ಅಂತಲೂ ಹೇಳೋಕ್ಕಾಗಲ್ಲ ಆ ಪರಿಸ್ಥಿತಿ. ಯಾಕಂದರೆ ಅವ್ರುಗಳಿಗೂ ಯಾವುದೇ ಕ್ಲಾರಿಟಿ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಕೇಳಿದಾಗ ಇನ್ನೇನು ಹೇಳಬೇಕು, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈಗ ಸದ್ಯಕ್ಕೆ ಯಾವುದೇ ನಿರ್ಧಾರ ಆಗಿಲ್ಲ ಅಂತಲೇ ಅವ್ರಿಗೆ ತಿಳಿದಿರೋ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ.